3,000 ಡಿಕ್ಲೇರ್ ಮಾಡ್ತಾರೆ, 5,800 ರೂಪಾಯಿ ಆನ್ಸರ್ ಇಲ್ಲ. ಅವ್ನು 2,500 ಅಂತಾರೆ, ಅವ್ನು 2,300 ರೂಪಾಯಿ 400 ರೂಪಾಯಿ ಬರ್ತಾ ಇದೆ. ಏನು ಮಾಡ್ಬೇಕು? ಆಮೇಲೆ ನಿಮ್ಮ ಆಫೀಸಲ್ಲಿ ಡ್ರೆಸ್ ಕೋಡ್ ಇಲ್ಲ. ಇಶ್ಯೂ ನೋಟಿಸ್ ಸಸ್ಪೆಂಡ್ ಮಾಡಿ ಏನು ಇರಬೇಕು. ಲ್ಯಾಂಡ್ ಟ್ರಿಬ್ಯುನಲ್ ಎಷ್ಟು ಕೇಸ್ ಇದೆ? ಲ್ಯಾಂಡ್ ಟ್ರಿಬ್ಯುನಲ್ ಕೇಸ್ 112 ಕೇಸ್ ಎಲ್ಲ ಲ್ಯಾಂಡ್ ಟ್ರಿಬ್ಯುನಲ್ ಎಲ್ಲರ ಕೇಸ್ 112. ನಿಮ್ಮ ಆಫೀಸಲ್ಲಿ ಸಿಬ್ಬಂದಿ ಫಂಡ್ 15/6/2020 ಏನೇ ಫಂಡ್ ತೆಗಿತೀರಾ? ಲಾಸ್ಟ್ 5 years ಬಿಲ್ ಫಂಡು ಏನು ಫಂಡು ಯಾರು ಕೊಡೋದು ಮೇಡಮ್? ಇದು ಎಲ್ಲರೂ ತಹಸೀಲ್ದಾರ್ ಚಿಟ್ ಫಂಡ್ ಮಾಡ್ಕೊಂಡಿದ್ದೀರಾ? ಮೇಡಮ್ ತಹಸೀಲ್ದಾರ್ ಕೊಡೋಕೆ ಏನಿದು? ನಿಮ್ಮ ಆಫೀಸು ತಾಲೂಕ್ ಕಚೇರಿ ಸಿಬ್ಬಂದಿ ಫಂಡ್ ಜೂನ್ 15/2020 ನಿಮ್ಮ ಮ್ಯಾಂಡೇಟಿಂಗ್ ನಿಮ್ಗೆ ಗೊತ್ತಾಗುತ್ತಲ್ವ? ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಏನು ಮೇಡಮ್ ಇದು? ಹೇಳಿ ಚೆನ್ನಾಗಿ. ಆಫೀಸಲ್ಲಿ ಚೀಟಿ ತೆಗಿತೀರಾ? ಏನಿದೆ ನೀಟಾಗಿ ಸರ್ ಒಬ್ಬರಿಗೆ ಕೊಡ್ತಾರೆ. ಎಷ್ಟು ಇದು ಎವ್ರಿ ಮಂತ್ ಒಬ್ಬೊಬ್ರು 2,000 ಹಾಕೋದು. ಹಂಗಲ್ಲ, ಅದು ಚೀಟಿ ಹಾಕ್ತಾರೆ. ಯಾರು ಬಂದ್ರು ಅವ್ರಿಗೆ ಕೊಡೋದು. ಅದು ಚೀಟಿ ವ್ಯವಹಾರನೇ ಇದು. ಅಲ್ಲ ರೀ, ಅದು ನೀವು ಮಾಡ್ಕೊಳ್ಳಿ ಸಂತೋಷ. ಯು ಕಾಂಟ್ ಮೈಂಟೈನ್ ರೀ ಸ್ಟೋರ್ ಮಾಡು, ಇದು ಮಾಡಿದ್ರೆ ನೀವು ಮಾಡೋಕ್ಕೆ ಬರಲ್ವಲ್ಲ. ವೆದರ್ ಅಥರೈಸ್ ಚಿಟ್ ಫಂಡ್ ಆಗ್ತಲ್ಲಿ ಪರ್ಮಿಷನ್ ಮಾಡಿದ್ರ ಚಿಟ್ ಫಂಡ್ ನಡೆಸೋಕ್ಕೆ. ಚಿಟ್ ಫಂಡ್ ಆಗ್ತಲ್ಲಿ ಇದ್ದಾರೆ ಫಂಡ್ ಗ್ರೂಪ್ 2020 ಜೂನ್ 20 ಜನ ಮತ್ತು 31 ಜನ ಇದ್ರು. ಈಗ 21 ಜನ ಅಂತಾರೆ. 23 ಆಫೀಸ್ ಕಳ್ಸಕ್ಕೆ ಸಾಯಂಕಾಲ ಇದನ್ನ ಸೆಕೆಂಡ್ ಗ್ರೂಪ್ 30 ಜನ. ಎಷ್ಟು ಜನ ಎಷ್ಟಿದೆ? ಏನಮ್ಮ ಟೋಟ್ಲು ಎಷ್ಟು ಜನ ಇದ್ದಾರೆ ನಂಬರ್ಸು? 40 ಜನ. ಇದೇನು ಕೆಲವು ಒಂದೊಂದು ಫೋನ್ ಹಾಕಿದ್ರಲ್ವ? ಇವತ್ತಿನ ಯಾವ ಥರ ಒಬ್ಬರು ಚೆಕ್ ಮಾಡಿರಿ. ನಮ್ಮವ್ರು ಯಾರು ಬಂದ್ರಿ ಇಲ್ಲಿ? ಪ್ರವೇಶ್ ಕುಮಾರ್ ಸುಧಾಕರ್ ಯಾರು? ಕರೀರಿ ಸುಧಾಕರ. ರವಿಶಂಕರ್ ಯಾರು? ರವಿಶಂಕರ್ ತೋರಿಸಿ ಎಷ್ಟಿದೆ ಚೆಕ್ ಮಾಡ್ರ. ಅಲ್ಲ ನಿನ್ನೆ 8,000 ಏನಕ್ಕೆ 8,000 ತಂದರೆ? ಅದೇ ಏನು ಎಲ್ಟ ಡ್ರಾ ಮಾಡಿದ್ರೆ ಕೊಡಿ ತೋರಿಸಿ. ಯಾವ ಡ್ರಾ ಮಾಡಿದ್ರಿ? ಬ್ಯಾಂಕಲ್ಲಿ ಡ್ರಾ ಮಾಡ್ತಿರ್ಬೇಕಲ್ಲ ದುಡ್ಡನ್ನ. ಡ್ರಾ ಮಾಡಿದ್ರೆ ತೋರಿಸ್ರಿ. ಡ್ರಾ ಮಾಡಿ ತೋರಿಸ್ರಿ ನಿಮ್ಮ ಇದರಲ್ಲಿ ಅಕೌಂಟಲ್ಲಿ. ಸುಧಾಕರ್ ಬಾಪ ಅವನ
ಬರ್ದಿದೆ ಅದೇನಕ್ಕೆ ದುಡ್ಡೆಲ್ಲಿಂದ ಬರ್ತದೆ ಅಲ್ಲ ಸರ್ ಕಿಸೆಯಲ್ಲಿತ್ತು ಬರೀಬೇಕಲ್ಲ ಕಿಶೆಯಲ್ಲಿದ್ದ ಬರೀಬೇಕಲ್ಲ ಎಸ್ ಪ್ರವೇಶ ಹೇಗೆ ಎಷ್ಟಿದೆಯಪ್ಪ ಏ ಅವನಿಗೆ ಫೋನ್ ಮಾಡ್ಲಿಕ್ಕೆ ಫೋನ್ ಮಾಡೋ 2,500 ಮುಗಿದಲ್ಲಾಯ್ತು ತಿನ್ಬಿಟ್ಟ ಎಲ್ಲೂ ಹೋಗಿಲ್ಲ ಆಫೀಸಿಗೆ ಬಂದ್ಮೇಲೆ ಈಗ 2,500 ಇದೆಯಲ್ಲ ಇಲ್ಲಿ ಎಲ್ಲಿ ದುಡ್ಡಲ್ಲಿ ಬಿಟ್ಟಿದ್ದು ನಾನು ಯಾವಾಗ 2,500 ಇದೆ ನಾವು ಡೈಲಿ 2,500 ಅಷ್ಟೇನಾ ಹಾಂ ಡೈಲಿ 2,500 ಎಲ್ಲೋಯ್ತು ದುಡ್ಡು ಮತ್ತೆ ಅಷ್ಟೇ ಇಲ್ಲಾಕ್ ಬರ್ತಿದ್ದೆ 2,500 ಅಷ್ಟೇ ಬರೀಬೇಕಲ್ಲ ಅವ್ರು ಮೀಡಿಯೇಟ್ರು ಮೇಲೆ ಇವ್ರಿಗೂ ಸೇಲ್ ಡೀಡ್ ಮಾಡೋರಿಗೆ ಏಜೆಂಟ್ಸ್ಗಳಿಗೆ ಎಲ್ಲ ಆಪರೇಟ್ರೆ ಇವ್ರದ್ದು ನನಗೆ ಟ್ರಾನ್ಸಾಕ್ಷನ್ 1 ವರ್ಷ ಟ್ರಾನ್ಸಾಕ್ಷನ್ ಕೊಡಿ ಇನ್ಸ್ಪೆಕ್ಟರ್ 2 ಬ್ಯಾಗ್ ಆನ್ಸರ್ ಮಾಡಿ ಯಾರವರು ಕ್ರಿಮಿನಲ್ ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಪಬ್ಲಿಕ್ ಡಾಕ್ಯುಮೆಂಟ್ ನೀನು ಹೆಂಗೆ ಟ್ರಾನ್ಸಾಕ್ಷನ್ ಆಹಾರ ಕರೆಕ್ಟಾಗಿ ಹೇಳ್ಬಿಡು ನೀನು ಆಹಾರ ಮಾಡ್ತಾ ಇದೀಯಾ ಇದು ಯಾಕೆ ಇಟ್ಕೊಂಡು ನೀನು ಬ್ಯಾಗಲ್ಲಿ ನೀನು ಅವ್ರಿಗೆ ಲೀಗಲ್ ಹಾಕೋದಾರ ಪಬ್ಲಿಕ್ಗೆ ನೀನೇನು ರಾಯರನ ಹಿಂಗೆ ನಾಟ್ ಆನ್ಸರಿಂಗ್ ಇವನ ಹೆಸರೇನು ಇದೆಷ್ಟು ಲೆಕ್ಕ ಒಂದರಲ್ಲಿ 34 ಇಲ್ಲಿ 34 ಡಾಕ್ಯುಮೆಂಟ್ಸು ವೆರೈಟಿ ಆಫ್ ಡಾಕ್ಯುಮೆಂಟ್ಸ್ ಇದು ಪ್ರೆಸೆಂಟೆಡ್ ಬಿಫೋರ್ ಸರ್ವಿಸ್ ಕೆಪ್ಟ್ ಇನ್ ಪರ್ಸನಲ್ ಬ್ಯಾಂಕ್ ಇನ್ನೊಂದು ಆಗಿದೆ ಅಲ್ಲಿ ಲೀಗಲ್ ಪಾಯಿಂಟ್ ಬ್ಲೂ ಪರ್ಸನಲ್ ಮ್ಯಾರೇಜ್ಗೆ 25 ರೂಪಾಯಿ ಹಾಂ. ಹಿಂದೂ ಮ್ಯಾರೇಜ್ಗೆ 200-250 ರೂಪಾಯಿ ಹಾಂ, ಬರುತ್ತೆ ಇವ್ರು ಆನ್ಲೈನಲ್ಲಿ ಪೇ ಮಾಡಬೇಕು ಸರ್ ಅದು ಆನ್ಲೈನಲ್ಲಿ ಪೇ ಆಗುತ್ತೆ ಫೋನ್ ಮಾಡಿ ಇದು ಕೊಟ್ಟಿದ್ದಲ್ಲಪ್ಪ ಇವನಿಗೆ ಏನಕ್ಕೆ ಕೊಟ್ಟಿದ್ದೆ ಅಂತ ತಗೊಂಬ ಫೋನ್ ಬರ್ತದೆ ಹಾಕಿದ್ರಲ್ಲ ದಾಮೋದರ್ ನಾಯಕ್ ಇದು ಏನಕ್ಕೆ ಕೊಟ್ಟು ಇವೆಲ್ಲ ಕೊಟ್ಟಿದ್ರೆ ಆಧಾರ ಇವನ ಹೆಸರು ಓ ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನಕ್ಕೆ ಅಕೌಂಟ್ ಕೊಟ್ಟರೆ ಅವನಿಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಹಲೋ ಏನಾಗಿಲ್ಲಮ್ಮ ಸುಮ್ಮನೆ ನಿನ್ನ ಮನೇಲಿ ದುಡ್ಡು ಕೊಟ್ಟಂತಲ್ಲ ನೀನು ಮೊತ್ತೋಗ್ಬಿಟ್ಟು ಪಾಪ ಎಮ್ಮ ಗಾಬರಿ ಆಗ್ತದೆ ದುಡ್ಡು 5,000 ಎಲ್ಲ ಬಿದ್ದೋಗಿದೆ ಅಂತ ಹಾಂ ಅದಕ್ಕೆ ಬಿದ್ದೋಗಿಲ್ಲ ನೀನು ಚೆಕ್ ಮಾಡಮ್ಮ ತಂಗಿಗೆ ಅಂತ ಮನೇಲಿ ಕೊಟ್ಟೋ ದುಡ್ಡು ನಿಮಗೆ ಹಾಂ ನೋಡಿ ಮೊತ್ತೋಗ್ಬಿಟ್ಟಾಳೆ ಇವಾಗ ಒದ್ದಾಡ್ತಾ ಇದ್ದಾಳೆ ಇಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟಿದೆ 5,000 ಹೋಗ್ಬಿಟ್ಟಿದೆ ಅಂತ ಪಾಪ ಒದ್ದಾಡ್ತಾ ಇದ್ದಾಳಮ್ಮ ಹಾಂ ನಿಮ್ಗೆ ದಿನ ದುಡ್ಡು ಕೊಡ್ತಾರ ಅವರು ಒಮ್ಮೊಮ್ಮೆ ಯಾಕೆ ನೀವು ಸಂಪಾದನೆ ಮಾಡಲ್ವಾ ಕೆಲ್ಸಕ್ಕೆ ಹೋಗ್ತಾರೆ ಅವರು ಫಂಡೆಡ್ ಡಿಸ್ಪೋಸ್ಮೆಂಟ್ ಮಾಡಿದ್ರೆ 732 ಪೆಂಡಿಂಗ್ ಅವ್ರಿಗೆ ಓಪನಿಂಗ್ ಬ್ಯಾಲೆನ್ಸ್ 730 ಇತ್ತು ತಿಂಗಳು ತಂದ್ಮೇಲೆ 732 ಆಯಿತು ಏಲಿಯನೇಷನ್ 480 ರಿಸೀವ್ ದ ಹಿಟ್ ಸೋಲ್ಜರ್ ಟೋಟಲ್ 564 ಎಷ್ಟು ಮಾಡ್ತೀಯಾ
ಲವೇನಿ ತತ್ಕಾಲ್ ಪುಡಿ ಎಲ್ಲ ಸೇರಿ ಅವೆರಡೇ 1,500 ಇದೆ. ನೀವು ಅದು ಸ್ಟೋರಿ ಬೇಡ, ಗೊತ್ತಿಲ್ಲ. ಎಷ್ಟು ದಿವಸ ಟೈಮ್ ಬೇಕು ಮಾಡೋಕ್ಕೆ ಅಷ್ಟು ಹೇಳು. ಬರ್ಕೊಳ್ಳಿ 3 ಮಂತ್ಸ್ ಬಂದಿಲ್ಲ, ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ನಿಮ್ಮ ಕತೆ ಮುಗಿಸ್ತೀನಿ. ನೀವು 600 ಮಾಡ್ತೀವಿ 6,000 ಮಾಡ್ತೀವಿ, ಸಂಬಂಧ ಇಲ್ಲ ನಾವು. ಜನರಿಗೆ ಸಾಯ್ತಾ ಇದ್ದಾರೆ ಇಲ್ಲಿ. Manage ಮಾಡ್ಬೇಕು. 1 ದಿವಸ ಮುಗಿಬೇಕು ಅವನು. ಕಳಿಸ್ಬಿಟ್ಟಿದ್ದಾನೆ ವಾಪಸ್. ಈಗ ನಾವು ಬಂದಿದ್ದೀವಿ ಅಂತ ಎಂಕ್ವೈರಿ ಬಂದಿದ್ರೆ ಪಾಪ. ಸೋಲ್ಜರ್ ಕೂಡ ಗೌರವ ಇದ್ದಾನೆ. ನೀವು ಅಧಿಕಾರಿಗಳು ಮಜಾ ಮಾಡಕ್ ಬಂದಿದ್ದೀರಿ ನೀವು. ಏನಾಯ್ತು ಹೇಳ್ರಿ, ರೆಡಿ ಎಲ್ಲ ಗೌರ್ಮೆಂಟ್ ಗ್ರಾಂಟ್ ಆಗಿದೆ. ಎಲ್ಲೋ ಏನೋ ಆಗಿದೆ. ಅವ್ನಿಗೆ ಜಾಗ ತುಂಬ ಜಾಗ ಗುರುತಿಸ್ಕೊಡಕ್ಕಾಗಲ್ಲಪ್ಪ. 1 ನಿಮಿಷ ಸರ್ವೆ ಮಾಡಕ್ಕೆ ಎಷ್ಟು ವರ್ಷ ಬೇಕು ನಿಮ್ಗೆ? ಸರ್ ಡಾಕ್ಯುಮೆಂಟ್ ಸರಿ ಇದ್ರೆ ನಾನು 1 ಮಂತಲ್ಲಿ ಮಾಡಿದ್ದೀನಿ. ಗ್ರಾಂಟ್ ಆವಾಗ ಆಗಿದೆ, ಬರೀಬೇಕು, ಸರ್ಕಾರನೇ ಡಾಕ್ಯುಮೆಂಟ್ ಸರಿ ಇಲ್ಲಪ್ಪ ಕೊಟ್ಟಿರೋದಲ್ಲಪ್ಪ. ತಕ್ಷಣ ಬಂದು ಹೋಗು ಅಂತ. ಅದಕ್ಕೆ 7 ವರ್ಷ ಬೇಕಾ? ಮೇಡಮ್ ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ್ದೀರಾ? ಅಲ್ಲ ಸೋಲ್ಜರ್ ಕೂಡ ಗೌರವನ ನೀವು. ಏನು ಆಫೀಸರ್ ನೀನು? ಹೆಸರು ಇವಾಗ ನಾವು ತಾಲೂಕು ಆಫೀಸ್ ಬಂದಿದ್ದೀವಿ. ಇಲ್ಲಿ ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೀವಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರೈವೇಟ್ ಇವಂದು ಒಂದು 30-40 ಡಾಕ್ಯುಮೆಂಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ. ಅದು ಹೆಂಗೆ ಎತ್ಕೊಂಬಂದ ಏನು ಅಂತ ಹೇಳಿಬಿಟ್ಟು ಆಮೇಲೆ ಅವರು ಅದನ್ನು ಹೇಳಿದ್ದೀನಿ ನಾನು. ಇವಾಗ 7 ವರ್ಷ ಆಗಿದ್ದು, ಇನ್ನೂ ಅವ್ರು ಹೇಳಿಲ್ಲ, ಸರ್ವೆ ಮಾಡೋಕ್ಕಾಗಲ್ಲ. ಅವ್ನಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ಲಿಸ್ಟ್ ಸರಿ ಮಾಡಿಲ್ಲ, ಕ್ಯಾಶ್ ಲಿಸ್ಟ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂಮೆಂಟ್ ರಿಜಿಸ್ಟರ್ ಇಲ್ಲ. 10:30 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂಮೆಂಟ್ ರಿಜಿಸ್ಟರ್ ಬರೆಯೋದು ಅವರು. 10:30 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ಕು ನಾವು ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು ಮತ್ತು ಮೂಮೆಂಟ್ ರಿಜಿಸ್ಟರ್ ಚೆಕ್ ಮಾಡೋಕ್ಕೆ ಹೋದರೆ ಅದ್ರ ಬದಲು ಏನು ಫಂಡ್ ಅದು ಚಿಟ್ ಫಂಡು ಒಂದು ಬುಕ್ಕಿಗೆ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಚಿಟ್ ಫಂಡ್ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದರೆ ನಾವು ಟು ಟೇಕ್ ಪರ್ಮಿಷನ್ ಚಿಟ್ ಫಂಡ್ ಆ್ಯಕ್ಟ್. ಗೌರ್ಮೆಂಟ್ ಆಫೀಸಲ್ಲಿ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಅವ್ರು ಪ್ರೈವೇಟ್ ಏನು ಮಾಡ್ಕೊಂಡು ಗೊತ್ತಿಲ್ಲ, ಅದು ಅಫಿಷಿಯಲ್ ಒಳಗಡೆ. ಆಮೇಲೆ ಸುಮಾರು ಆಫೀಸಲ್ಲಿ ಎಲ್ಲ ಆಫೀಸರ್ಸು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಗೌರ್ಮೆಂಟು ಸರ್ಕ್ಯುಲರ್ ಇದೆ, ಕೋಡ್ ಹೆಂಗಿರಬೇಕು ಅಂತ. ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ ಅವ್ರು, ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಬ್ಬರು ಆ ಥರ ಡಾಕ್ಯುಮೆಂಟ್ಸು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರಿಗೂ ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸು ನಾವೆಲ್ಲ ಭಾರಿ ಬುದ್ಧಿವಂತರು ಇಲ್ಲಿ, ಲಿಟ್ರೇಟ್ ಅಂದರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗ ನೀವೆಲ್ಲ ಕೇಳಿರ್ತೀರಿ, DV ಗುಂಡಪ್ಪನವರು. ವಿದ್ಯಾವಂತ ಮೋಸಗಾರದ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ನೆನ್ನೆ ನಾನು ಮಾಡಿದೆ 100 ಕೇಸ್ ಮುಗಿದೋಗುತ್ತೆ ಅಂತ ಬಂದೆ, 150 ಕೇಸ್ ತೊಗೊಂಡು ಏನು ಹೇಳಿದ್ರು ಅವ್ರು ಆನ್ಸರ್ ಮಾಡೋ ಸುಮ್ಮನೆ ನಿಂತಿರ್ತಾರೆ. ಮೂಟ್ ಸ್ಪೆಕ್ಟಾಟರ್, ನೀವೇನಾದರೂ ಕೇಳ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಅಂದರೆ ಸೈಲೆನ್ಸ್ ಇಸ್ ಆನ್ಸರ್ ಅಂತ ಅವ್ರ ಲೆಕ್ಕಾಚಾರ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಭಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಬಳು 7,000 ಅದು ನಾನು ತಂದಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದರೆ ಸರ್ ನಾನು ತಂಗಿ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಡ್ತಾನೆ, ಇವಳು ಬಂದು ಆಫೀಸ್ ತೊಗೊಂಡು ಹೋದ್ಲು, ಸುಳ್ಳು ಹೇಳ್ತಾಳೆ. ಎಂತ ಮಾಡಬೇಕು ನಾವು? ಈ ಥರ ನಡೀತಾ ಇದೆ. ಇದು ಕೇಸು ಇವಾಗ ಯಾವ್ಯಾವುದು ಇಲ್ಲಿ ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದೇನೋ ಎಲ್ಲ ಸುಮೋಟಕ್ಕೆ ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಇನ್ ದ ಪಬ್ಲಿಕ್ ಆಫೀಸಸ್. ಇವರೊಂಥರ ಭಯ ಭಕ್ತಿ ಇಲ್ಲ. ಪಬ್ಲಿಕ್ ಆಫೀಸು ಅಂದರೆ ಅಲ್ಲಿ ಗೌರ್ಮೆಂಟ್ ಕೆಲಸ, ಲೈಸೆನ್ಸ್ ಫಾರ್ ಕರಪ್ಷನ್ ಅನ್ನೋ ಮಟ್ಟದಲ್ಲಿದ್ದಾರೆ ನಿಮ್ಮವರು. ಥ್ಯಾಂಕ್ ಯು. ಮಧ್ಯಾಹ್ನ ಪಡಿ ಎಲ್ಲ ಮುಗಿಸ್ತೀನಿ, ನಾನು ಅಷ್ಟು ಹೋಗ್ತಾ ಇದ್ದೀನಿ.